ಗುರುಭ್ಯೋ ನಮಃ. ಬಿರಜಿ ನಮಸ್ತೆ. ಪ್ರಾಯಶಃ ಹಳೆ ಮರಕ್ಕೆ ಹೊಸ ಚಿಗುರು ಕೂಡಿರಲು ಮರ ಸೊಗಸು ಅನ್ನುವಂಥ ಕವಿವಾಣಿಯಂತೆ ಯಾವತ್ತೂ ಅಷ್ಟೇ ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಕರಿತೀವಿ. ಇವತ್ತಿನ ಒಂದು ಸಂದರ್ಶನದಲ್ಲಿ ಅವರ ಮನದಾಳದ ಮಾತನ್ನ ಕೇಳ್ತಾ ಅಷ್ಟೇ ಅಲ್ಲದೆ ಅವರ ಬದುಕನ್ನ ಒಮ್ಮೆ ಅವರಿಗೆ ರಿವೈಂಡ್ ಮಾಡಿ ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವೇ ಇವತ್ತಿನ ಸಂಸ್ಕಾರ ಸ್ಫೂರ್ತಿ ಬಳಗದ ಒಂದು ದೇಶವಾಗಿದೆ ಅಂತ ಹೇಳ್ತಾ, ಬೀರಮ್ಮನವರೇ, ಈಗಾಗಲೇ ತಾವು ಹೇಳಿರುವ ಪ್ರಕಾರದಲ್ಲಿ ತಮ್ಮ ತವರು ಮನೆ ಜಾವಗಲ್ಲು. ಜಾವಗಲ್ನಲ್ಲಿ ಹಳ್ಳೇಗೌಡ ತಮ್ಮ ತಂದೆ, ಕಾಳವ್ವ ತಮ್ಮ ತಾಯಿ. ಈ ದಂಪತಿಗಳಿಗೆ ನೀವು ಮೊದಲನೆಯವರು ಅಲ್ವಾ ಬೀರಮ್ಮ? ಮೊದಲನೇ ಮಗಳು. ಮತ್ತೆ ನಿಮ್ಮ ತಂಗಿಯಂದಿರು? ತಂಗಿಯಂದ್ರು ಇಬ್ರು, ತಮ್ಮ ಒಬ್ಬ. 3ನೇ ತರಗತಿಯವರೆಗೂ ಓದಿದೀನಿ ಅಂತ ಹೇಳಿ. ಯಾಗಿತ್ತು ಅವತ್ತಿನ ಓದು, ಅವತ್ತಿನ ಶಿಕ್ಷಣ ಹೆಂಗಿತ್ತು ಬೀರವ್ವ? ನಿಮ್ಮ ಮನದಾಳದ ಮಾತು. ಚೆನ್ನಾಗಿತ್ತು. ಇವತ್ತಿನ ಇದ್ರಲ್ಲಿ ಅವತ್ತಿನ 2 ವರ್ಷ 3 ವರ್ಷ ಓದಿದ್ರೆ ಯಾವ್ದಾದ್ರು ಒಂದು ಕೆಲಸ ತಗೋಬಹುದು. ಕೃಷ್ಣಮೂರ್ತಿಗಳು ಬಂದು ಬೇಡ, ಹಳೆಗೌಡ ಬೀರಮ್ಮ ಕಳಿಸು, ಬಹಳ ಚೆನ್ನಾಗಿ ಓದ್ತಾರೆ. ಹುಡುಗರಿಗೆಲ್ಲ ಒಡ್ಸೋರು ಎಲ್ಲ ಬೈಯಾರ ನನ್ನ. ಅಂದ್ರೆ ಓದಿನಲ್ಲೂ ಮುಂದಿದ್ರಿ ಅಂತ. ಮನೆಗೆ ಬಿಟ್ಟುವಾಗ ಈಕಿಂದಲೇ ಈಕೆ ಹೊಡೆಯೋಳು. ಮೈಸ್ಟ್ರಿಗಳ್ತೀನಿ ಬಾ, ನಾನು ಬೆಳಗ್ಗೆ ಹೇಳೇ ಬಿಡ್ತಿದ್ದೆ. ಯಾವನಾರು ಮಾತಾಡ್ಬಿಟ್ರೆ ಲೀಡ್ರು ಅಲ್ಲೂ ನಾಯಕತ್ವ ಲೆಕ್ಕ ಹಾಕಿ ಮಾಸ್ಟ್ರು ಬಹಳ ಚೆನ್ನಾಗಿ ನನ್ನ ಇದ್ ಮಾಡೋರು. ಕೃಷ್ಣಮೂರ್ತಿ ಮಾಸ್ಟ್ರು ಅವ್ರು ಇದಾರ? ಇಲ್ಲ ಅನ್ಸುತ್ತೆ. ಇಲ್ಲ, ಇವ್ರೇನೆ ಅವ್ರಿಗೆ ಕೊಟ್ಟಿದ್ದು, ಸೂರಪ್ಪನವ್ರ ಮಗಳ. ಇಲ್ಲಿ ನಮ್ಮ ಸೂರಪ್ಪನವ್ರು, ವೇದ ಬ್ರಹ್ಮಶ್ರೀ ಸೂರಪ್ಪನವ್ರು ಇದಾರಲ್ಲ, ಗಣೇಶ್ ಅಣ್ಣ ಇದಾರಲ್ಲ, ಗಣೇಶ್ ಭಟ್ರು ಅವರ ಅಕ್ಕನ್ನ ಕೊಟ್ಟಿದ್ರು ಅಂತ ಅನ್ಸುತ್ತೆ. ಆಮೇಲೆ ಈಗ 3ನೇ ತರಗತಿಯವರೆಗೆ ಓದಿ ಅಷ್ಟು ವೇಳೆಗೆ ತಮ್ಗೆ 15 ವರ್ಷ ತುಂಬುವುದರಲ್ಲಿ ತಮ್ಮನ್ನ ಮದುವೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಆಗಿರಲ್ಲ. ಮದುವೆ 15 ದಿವಸಕ್ಕೆ ನಾನು ಹೆಣ್ಣಾಗಿ 1960ನೇ ಇಸ್ವಿ ಅಂತ ಹೇಳಿದ್ರೆ ಮದುವೆ ಆಗಿದ್ದು ಅಂತ. ಪ್ರಾಯಶಃ ಅಷ್ಟು ವೇಳೆಗೆ ನಿಮ್ಗೂ ಗೊತ್ತಿದೆ, ಬೆಳವಾಡಿ ಕೆರೆ ಅಷ್ಟ್ರೊಳಗೆ ಒಡೆದಿತ್ತು, ನನಗೆ ಚೆನ್ನಾಗಿ ಗೊತ್ತು ಅಂತಕ್ಕಂಥದ್ದನ್ನ ನೀವು ಮನಗಂಡಿದ್ದೀರಿ. ಬೆಳವಾಡಿ ಕೆರೆ ಒಡೆದೋಯ್ತು ಅಂತಕ್ಕಂಥ 9 ವರ್ಷದ ಹುಡುಗಿ ಇಲ್ಲಿ ಮಾವಾರ ಮೇಲೆ ಒಂದು ತಿಂಗಳಿದ್ದು ಹೋಗಿದ್ದು. ಹಬ್ಬಕ್ಕೆ ಯಾವ್ದೋ ಹಬ್ಬಕ್ಕೆ ಕರ್ಕೊಂಬಂತ ನಮ್ಮ ಮಾವ ದಾಸಮಾವ. ಅಲ್ಲೇ ಒಂದು ತಿಂಗಳಿದ್ದು ಅವಾಗ ಬಂದು ನಮ್ಮ ಅಪ್ಪ ಕರ್ಕೊಂಡು. ದಾಸಮಾವ ಅಂದ್ರೆ ಹಳೆ ಸಂಬಂಧ. ಹೌದು. ಆಮೇಲೆ ಈಗ ನೀವು ಬಂದಂತ ಸಂದರ್ಭ, ಮದುವೆಯಾಗಿ ಬಂದ್ರಿ ಬೆಳವಾಡಿಗೆ. ವೀರನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರನೇ ನಿಮ್ಗೆ ಮನೆಗಳು ಇದ್ದಿದ್ದು. ಹಾಗೆಲ್ಲ ಹೇಳಿದ್ರೆ ಕೂಡು ಕುಟುಂಬ ಇತ್ತು ನೀವು ಬಂದಾಗ ಅಂತ. ಮೈದ್ನದಿರೆಲ್ಲ ಇದ್ರು, ನಾದ್ನಿದಿರಿದ್ರು. ನಮ್ಮನೆಯವ್ರು ಬಿಟ್ರೆ ಇನ್ಯಾರಿಗೂ ಮದುವೆ ಆಗಿರ್ಲಿಲ್ಲ. ನೀವು ಬಂದ ಮೇಲೆ ಎಲ್ರು ಸಹ ಮದುವೆಯನ್ನು ಮಾಡಿ. ಇಬ್ಬರು ಹೆಣ್ಮಕ್ಳದ್ದು ಆಗಿತ್ತು. ಇನ್ನು ಒಬ್ಳು ಹೆಣ್ಮಕ್ಳಿದ್ಲು, ಜೊತೆಗೆ ಮೈದ್ನದಿರು ಇಬ್ರು ಇದ್ರು. ಒಬ್ರು ಮದುವೆ, ನನ್ನ ಮದುವೆ 7 ವರ್ಷಕ್ಕೆ ಕರಿಯಣ್ಣಂದು 8ನೇ ವರ್ಷಕ್ಕೆ ರಂಗಣ್ಣಂದಾಯ್ತು. ಈಗ ನೀವು ಮದುವೆ ಆಗಿ ಜಾವಗಲ್ಲಿಂದ ಇಲ್ಲಿ ಬಂದ ಮೇಲೆ ಏನಾದ್ರೂ ಹೊಸ ಸವಾಲುಗಳನ್ನ ಎದುರಿಸಿದ್ರೆ ನಾವು ಇಲ್ಲಿ ಬಂದಾಗ? ಈಗ ಅಲ್ಲಿ ಆಡ್ಕೊಂಡಿದ್ರಿ, ಓದ್ಕೊಂಡಿದ್ರಿ, ಮದುವೆ ಆಗಿ ಬಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಬಿತ್ತು. ಏನು ಗೊತ್ತಿರಲಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಒಂದ್ಸರಿ ಅವ್ರು ತೋರ್ಸಿದ್ ಮತ್ತೆ ಇನ್ನೊಂದ್ಸರಿ ಮಾಡೋಣ ಅಂತ ಕೇಳಲಿಲ್ಲ. ಆವಾಗ ಅವ್ರಿಗೆ ತುಂಬಾ ಆಸೆ ಆಗ್ಬಿಟ್ಟು ಹಂಗೆ ಎಲ್ಲರೂ ನಂಗೆ ಬಿಟ್ಬಿಟ್ಟು. ಹಂಗಿದ್ದು ಹಿಂಗೆ 7 ವರ್ಷ ನನ್ ಮದುವೆನೇ ಆಗಕ್ಕಲ್ಲ ಅಂತ ನಮ್ಮನೆ ಕರಿಯಣ್ಣ ಬಾಳ ಆಟ ಮಾಡೋದು. ನಮ್ಮ ಮನೇಲಿ ನಾವ್ ಒಂಥರ ಎಷ್ಟು ಖುಷಿಯಾಗಿರ್ತೀವಿ. ನನ್ ಮದುವೆನೇ ಆಗಕ್ಕಲ್ಲ, ಒಬ್ಳು ಬಂತು ಅಂದ್ರೆ ಮನೆ ಹೊಡೆಯುತ್ತೆ. ಹಿಂಗೆ ಮಾಡಿ 7 ವರ್ಷ ಆಟ ಮಾಡಿ ನಮ್ಮ ಅಜ್ಜ 1 ಹುಡುಗಿ ಗೋಳಿಕೆ ಬೇಕಲ್ಲ,
ಹ್ಮ್ ಕುಟ್ಟೋದು ಬೀಸೋದು ಬೀಸೋದು. ಅವೆಲ್ಲ ಅವಾಗೆಲ್ಲ ಅವಣ್ಣಾರ ಮಿಷನ್ಗಳಿರ್ಲಿಲ್ಲ. ಅವಣ್ಣಾರ ಅಭಿಪ್ರಾಯ ನೋಡಿ, ಹ್ಮ್ ಅವಣ್ಣಾರ ಮನೆ ಬಂದು ಹೊಡಿತದೆ ಅನ್ನೋದು ಆ ಕಾಲದಲ್ಲೇ ಅಷ್ಟು ಆ ತಾಟು. ಕಾಲದಲ್ಲಿ ಆ ಕಾಲದಲ್ಲಿ ತುಂಬ ಕುಟುಂಬ ಡಿವೈಡ್ ಅವಿಭಕ್ತ ಆಗ್ಬಾರ್ದು, ಕುಟುಂಬವಾಗಿ ಇರ್ಬೇಕು ಅನ್ನೋ ಒಂದು ಡಿವೈಡ್ ಆಗ್ಬಾರ್ದು, ಆಗ್ಬಾರ್ದು. ದೂರಾಲೋಚನೆ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ. ಮನೆಯವರು ಹಾ. ನೋಡು ನೀನು ಬಡವ್ರ ಮಗಳು ಹಾ. ನಾಳಿಕೆ ದೊಡ್ಡ ಕುಟುಂಬ ಆಡ್ತಿಂತಾರೆ, ಏನಾದ್ರು ತಪ್ಪು ಮಾಡಿ ನಮ್ ಕರಿ ಸಣ್ಣ ಕರಿ ಒಳ್ಳೇನಲ್ಲ, ಅವನಿಗೆ ಸಲುವಾಗಿ ನೀನು ಅದೇ ತಿಂತೀಯ ಅಂತ ಬೈಯೋರು. ಒಂದು ದಿವಸ ಒಂದ್ ದೊಡ್ಡ ಮಾತು ಬರಲ್ಲ. ನಾನ್ ಕಸ ತುಂಬ್ತಾ ಇದ್ರೆ ಎಲ್ಲವೇ ನಾನೇ ತುಂಬ್ಕೊಂತ ನೀನ್ ತುಂಬ್ಕೊಂಡು ಹಾಕೋದು. ನೀರ್ಗೆ ಹೋಗ್ಬೇಕು ಕೊಡ ತಪ್ಪಲಿ ಉಯ್ಕೊಂಡ್ಬಿಡ ಅವ್ವ ಅಂತಲೇ ಕರೆಯೋರು. ನಾನೇ ಹೋಗ್ತೀನಿ ಎಲ್ಲವ. ಅತ್ತಿಗೆ ಅನ್ನೋ ಭಾವನೆನೇ ಇರ್ಲಿಲ್ಲ. ಅವ್ವ ನಮ್ದೊಂದು ತಾಯಿ ಅನ್ನೋ ಭಾವನೆ, ಎಷ್ಟು ಪ್ರೀತಿ ನೋಡಿ, ಪ್ರೀತಿ ಇತ್ತು ಅಂತ ನೋಡಿ. ಇವತ್ತು ಹಾ. ಬಾಂಧವ್ಯಕ್ಕೆ ಬೆಲೆನೇ ಬೆಲೆ ಕಡಿಮೆ ಕಡಿಮೆ ಆಗಿದೆ. ಅಂತದ್ರಲ್ಲಿ ಎಂತ ಒಂದು ಬಾಂಧವ್ಯದ ನಾನ್ ಮದ್ವೆ ಆದ್ರೆ ಮತ್ತೆ ಅತ್ತಿಗೆ ಸಂಬಂಧ ಇವೆಲ್ಲ ಅಣ್ಣ ತಮ್ಮಗಳು ದೂರ ಬಿಡ್ತೀವಿ ಅನ್ನೋ ಒಂದು ಆಲೋಚನೆ ಇದೆಯಲ್ಲ, ಆಲೋಚನೆ ಇತ್ತು. ದೊಡ್ಡ. ಆದ್ರೆ ನನ್ನ ಕೈಲಿ ಒಂದಿಸಿದಾಗಲ್ಲ ಅವ್ರ ಅಣ್ಣ ತಮ್ಮಗಳು ಜಗಳ ಆಡ್ಕೊಂಡವ್ರು. ಹಾ ನೋಡಿ ನೋಡಿ ನೋಡಿ. ಅವ್ರು ಜಗಳ ಆಡಿದ್ರೆ ನಾನ್ ಮಾಮೂಲು ಊಟಕ್ಕೆ ಇಕ್ತಿದ್ದೆ. ಅವ್ರ ಗಂಡ ಹೆಂಡತಿ ಜಗಳ ಆಡ್ಕೊಂಡ್ರೆ ಆಕೆ ಒಂದ್ ಅನ್ನೋದು ಇವ್ರೊಂದು ಅನ್ನೋದು ನನಗೆ ಅವೆಲ್ಲ ಹಿಡಿತದೆ. ನನಗೆ ಯಾವಾಗ್ಲೂ ಒಂದೇ ತವ್ರ ಮನೆಯಲ್ಲೂ ಒಂದು ಇರ್ಕು ಇರಲಿಲ್ಲ. ಹೌದು, ಇಲ್ಲೂ ಹಂಗ ಆಗ್ಬಿಟ್ಟು ನೋಡು, ನಂಗೆ ಅದೇ ರೂಢಿ ಆಗ್ಬಿಟ್ಟು. ರೂಢಿ ಆಯ್ತು. ಅವ ಈಗ ನೀವು ಮದುವೆ ಆಗಿ ಬಂದಾಗ ಜವಾಬ್ದಾರಿಗಳನ್ನ ತಾವೇ ವಹಿಸ್ಕೊಂಡ್ರಿ, ಅತ್ತೆಯವರು ಹೇಳಿದ್ದನ್ನ ಕಲ್ತ್ಕೊಂಡು ಆಮೇಲೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲಸಗಳನ್ನ ನೀವೇ ಹೇಳಿದ್ರೆ ಮೈದ್ನಿದ್ರು ನನಗೆ ಸಹಕಾರ ಹೋಗ್ಬೇಕು ಅಂತ ನನ್ನೇ ಕೇಳೋರು, ಕೇಳುವಂತದ್ದು. ಆಮೇಲೆ ನಿಮ್ಮ ಮನೆ ಕೋಣೆ ಮಧ್ಯಭಾಗದಲ್ಲಿ ಕೊಟ್ಟಿಗೆ ಇತ್ತು, ಎತ್ತುಗಳನ್ನ ಅಲ್ಲೇ ಕಟ್ತಾ ಇದ್ದೆ ನಾನು. ಈ ಕಡೆ ಮನೆಯಲ್ಲಿ ಎತ್ತು, ಮಧ್ಯ ನಡುಮನೆ, ಈ ಕಡೆ ಕೋಣೆ. ನೋಡಿ ಎಂತ ಒಂದು ದನ ಮತ್ತು ಜನ ಎರಡೂ ಸಹ ಒಟ್ಟಿಗೆ ಬದುಕಿದಿರ್ತಕ್ಕಂತ ಒಂದು ನಿದರ್ಶನ. ಅಂದ್ರೆ ಎಷ್ಟೊತ್ನಾಗ ಎದ್ದಳ್ಳಿ ನಮ್ಮ ಅಜ್ಜ ಒಂದ್ ಗೊಂಚೆಲ್ಲ ತಗೊಂಡು ಊರಿಗೆ ಮೊಯ್ಯೆಲ್ಲ ಉಜ್ಜಿ ಒಂದ್ 2 ಚಿಪ್ಪು ಸಿಟ್ಟು ತಗೊಂಡು ಬಾನಿಗೆ ಹಾಕಿರಿ, ಅವಾಗ ನೀರು ಉಜ್ಬಿಟ್ಟು ಕುಡ್ಕೊಂಬೋದು. ನೋಡಿ ಎಂತ ಒಂದು ಗೋ ಸೇವೆನೇ ಆಗಿ ಮಾಡುವಂತವ್ರು ಅಂತ. ಬೆಳಿಗ್ಗೆ 2 ಸೇರು ನೆನೆ ಹಾಕಿ ರಾತ್ರಿನಾಗ ತಿರುವಿ ಇಲ್ಲಿ ತಗೊಂಬಂದಿರ್ಬೇಕು. ಸಾಯಂಕಾಲ ದೇಶ 2 ಸೇರ ಇರ್ಬೇಕು ಊರುಗಳಿಗೆ. ಏನೇ ಕೆಲಸ ಇದ್ರು ಆ ಕೆಲಸ ಮಾಡ್ಲೇಬೇಕು.